ವಾಟ್ಸ್ಆಪ್ ಇಂದು ಜನಪ್ರಿಯ ಸಂವಹನ ಮಾಧ್ಯಮವಾಗಿದೆ. ದಿನನಿತ್ಯದ ವಿವಿಧ ಕೆಲಸ ಕಾರ್ಯಗಳಿಗೆ ವಾಟ್ಸ್ಆಪ್ ಬಳಕೆಯಾಗುತ್ತೆ. ಫೋಟೋ ಕಳಿಸೋದು, ವಿಡಿಯೋ ಕಳಿಸೋದು ಮಾತ್ರವಲ್ಲದೆ ವಿಡಿಯೋ ಕರೆಗೂ ವಾಟ್ಸ್ಆಪ್ ಬೇಕಾಗತ್ತೆ. ವೈಯಕ್ತಿಕ ಚಾಟ್ಸ್ ಮಾತ್ರವಲ್ಲದೆ ಗ್ರೂಪ್, ಆಫೀಸ್ ಗ್ರೂಪ್, ಫ್ಯಾಮಿಲಿ ಗ್ರೂಪ್ ಅಂತೆಲ್ಲ ವಿವಿಧ ಕೆಲಸಗಳಿಗೆ ವಾಟ್ಸ್ಆಪ್ ಬಳಸಲಾಗುತ್ತೆ. ವಾಟ್ಸ್ಆಪ್ ಕೂಡ ಕಾಲಕಾಲಕ್ಕೆ ಕಮ್ಯುನಿಟಿ, ಚಾನಲ್ ಅಂತೆಲ್ಲ ವಿವಿಧ ಅಪ್ಡೇಟ್ಗಳನ್ನು ನೀಡುತ್ತಾ ಜನಮೆಚ್ಚುಗೆ ಗಳಿಸುತ್ತಿದೆ. ಅದರ ಜೊತೆಗೆ ಬಳಕೆದಾರರಿಗೆ ಖಾಸಗಿತನ, ಭದ್ರತೆಯನ್ನು ಒದಗಿಸುತ್ತದೆ. ಅಂತಹ ವಾಟ್ಸ್ಆಪ್ನಲ್ಲಿ ಇನ್ನೂ ಕೆಲವು ಆಯ್ಕೆಗಳು ಬೇಕು ಅಂತ ಬಳಕೆದಾರರು ಕೇಳೋದಿದೆ. ವಾಟ್ಸ್ಆಪ್ನಲ್ಲಿ ಇಲ್ಲದೇ ಇರುವ ಆದರೆ ನಮಗೆ ಅಗತ್ಯವಾಗಿ ಬೇಕಾಗಿರುವ ಮೆಸೇಜ್ ಶೆಡ್ಯೂಲ್ ಆಯ್ಕೆಯನ್ನು ಬಳಸಲು ಸಾಧ್ಯವಿದೆ. ಆದರೆ ಅದಕ್ಕಾಗಿ ನೀವು ಥರ್ಡ್ ಪಾರ್ಟಿ ಅಪ್ಲಿಕೇಶನ್ ಒಂದನ್ನು ಇನ್ಸ್ಟಾಲ್ ಮಾಡಬೇಕಾಗತ್ತೆ. ನಾವು ಸಾಮಾನ್ಯವಾಗಿ ಯಾವುದೋ ಕೆಲಸದಲ್ಲಿ ಬ್ಯುಸಿ ಇದ್ದ ಸಂದರ್ಭದಲ್ಲಿ ವಾಟ್ಸ್ಆಪ್ನಲ್ಲಿ ಸರಿಯಾದ ಸಮಯಕ್ಕೆ ಅಗತ್ಯ ಮೆಸೇಜ್ ಅಥವಾ ಫೋಟೋ ಕಳುಹಿಸಲು ಮರೆತು ಹೋಗಿರುವ ಉದಾಹರಣೆ ಇದ್ದೇ ಇದೆ. ಆದರೆ ಈ ಟೆನ್ಷನ್ಗೆ ಇಲ್ಲೊಂದು ಪರಿಹಾರವಿದೆ. ಅದುವೇ ಮೆಸೇಜ್ ಶೆಡ್ಯೂಲ್ ಮಾಡಿ ಇಡೋದು. ಅಂದರೆ ವಾಟ್ಸ್ಆಪ್ನಲ್ಲಿ ಶೆಡ್ಯೂಲ್ ಮಾಡಿಟ್ಟು ಮೆಸೇಜ್ ಕಳಿಸೋದು. ಜಿಮೇಲ್ ಅಥವಾ ಇತರ ಯಾವುದೇ ಮೆಸೇಜಿಂಗ್ ಸೇವೆ ಒದಗಿಸುವ ಹೆಚ್ಚಿನ ಆ್ಯಪ್ಗಳಲ್ಲಿ ಶೆಡ್ಯೂಲ್ ಮೆಸೇಜ್ ಎಂಬ ಆಯ್ಕೆ ಇದೆ. ಆದರೆ ವಾಟ್ಸ್ಆಪ್ ಸಂಸ್ಥೆ ಈ ಆಯ್ಕೆಯನ್ನ ಇನ್ನೂ ಬಿಡುಗಡೆ ಮಾಡಿಲ್ಲ. ಆದರೆ ಇದಕ್ಕಾಗಿ ಒಂದು ಟ್ರಿಕ್ ಇದೆ. ಹೀಗೆ ಮಾಡೋದ್ರಿಂದ ನೀವು ಯಾವುದೇ ಮೆಸೇಜನ್ನ ಶೆಡ್ಯೂಲ್ ಮಾಡಿಟ್ಟು ಕಳಿಸಬಹುದು. ಇದಕ್ಕಾಗಿ ನೀವು ಸ್ಕೆಡಿಟ್ ಎಂಬ ಥರ್ಡ್ ಪಾರ್ಟಿ ಆ್ಯಪ್ ಅನ್ನ ಇನ್ಸ್ಟಾಲ್ ಮಾಡಬೇಕು. ಈ ಆ್ಯಪ್ ನಿಮಗೆ ಯಾವುದೇ ವಾಟ್ಸ್ಆಪ್ ಮೆಸೇಜ್ಗಳನ್ನು ಶೆಡ್ಯೂಲ್ ಮಾಡಲು ನೆರವಾಗುತ್ತೆ. ಆ್ಯಪ್ ಡೌನ್ಲೋಡ್ ಮಾಡಿ ಅಲ್ಲಿ ಕಳುಹಿಸಬೇಕಾದ ಮೆಸೇಜನ್ನು ಟೈಪ್ ಮಾಡಿ ಶೆಡ್ಯೂಲ್ ಮಾಡಿದ್ರಾಯ್ತು. ಅದು ಸರಿಯಾದ ಸಮಯಕ್ಕೆ ಆಟೋಮೆಟಿಕ್ ಆಗಿ ರವಾನೆಯಾಗುತ್ತೆ. ಮೊದಲಿಗೆ ನೀವು ಗೂಗಲ್ ಪ್ಲೇಸ್ಟೋರ್ನಿಂದ ಸ್ಕೆಡಿಟ್ ಆ್ಯಪ್ ಡೌನ್ಲೋಡ್ ಮಾಡಿ ಇನ್ಸ್ಟಾಲ್ ಮಾಡಿದ ನಂತರ ಸೈನ್ ಇನ್ ಪ್ರಕ್ರಿಯೆ ಮುಗಿಸಿ. ನಂತರ ಪ್ರಕಟಗೊಳ್ಳುವ ಲಿಸ್ಟ್ನಿಂದ ವಾಟ್ಸ್ಆಪ್ ಆಯ್ಕೆ ಮಾಡಬೇಕು. ಈಗ ವಾಟ್ಸ್ಆಪ್ ಆಯ್ಕೆಯ ಮೇಲೆ ಟ್ಯಾಪ್ ಮಾಡಿ. ಇಲ್ಲಿ ನೀವು ಫೋನ್ ಸೇವೆ ಪ್ರವೇಶಕ್ಕೆ ಅನುಮತಿ ನೀಡಬೇಕು. ಇದಾದ ಬಳಿಕ ಮತ್ತೆ ಅಪ್ಲಿಕೇಶನ್ಗೆ ಬಂದು ಯಾರಿಗೆ ಮೆಸೇಜ್ ಕಳಿಸಲು ಬಯಸುವಿರೋ ಅವರ ಹೆಸರನ್ನ ಸೇರಿಸಬೇಕು. ಈಗ ನೀವು ಶೆಡ್ಯೂಲ್ ಮಾಡ ಬಯಸುವ ಸಂದೇಶಕ್ಕೆ ಡೇಟ್ ಹಾಗೂ ಟೈಮ್ ನಿಗದಿಪಡಿಸಿ. ಹೀಗೆ ಮಾಡುವಾಗ ಇದರಲ್ಲಿ ನಿಮಗೆ ಆಸ್ಕ್ ಮೀ ಬಿಫೋರ್ ಸೆಂಡಿಂಗ್ ಹೆಸರಿನ ಟಾಗಲ್ ಆಯ್ಕೆ ಕೂಡ ಸಿಗುತ್ತೆ. ಅದರಲ್ಲಿ ಕಾಣಿಸುವ ಆಯ್ಕೆಗಳನ್ನು ನೋಡಿಕೊಂಡು ಮುಂದುವರಿಯಿರಿ. ಹೀಗೆ ಮಾಡೋದ್ರಿಂದ ನಿಮಗೆ ಬೇಕಾದವರಿಗೆ ಬೇಕಾದ ಸಂದೇಶವನ್ನ ಸ್ವಯಂ ಆಗಿಯೇ ಕಳುಹಿಸಲು ನೆರವಾಗುತ್ತೆ. ಹುಟ್ಟುಹಬ್ಬ, ವಿವಾಹ ವಾರ್ಷಿಕೋತ್ಸವ, ವಿಶೇಷ ಸಂದರ್ಭಗಳಲ್ಲಿ ಈ ಆಯ್ಕೆ ಬಹು ಪ್ರಯೋಜನಕಾರಿಯಾಗಿದೆ. ಸ್ಕೆಡಿಟ್ ಆ್ಯಪ್ ಮೂಲಕ ಒಂದು ವೇಳೆ ನೀವು ಈ ವೈಶಿಷ್ಟ್ಯವನ್ನ ಬಳಸಿದ್ರೆ ಸಂದೇಶ ಕಳಿಸುವ ಮುನ್ನ ಇದು ನಿಮಗೆ ನೋಟಿಫಿಕೇಶನ್ ಕಳಿಸುತ್ತೆ. ಒಂದು ವೇಳೆ ನೀವು ಟಾಗಲ್ ಆಫ್ ಮಾಡಿಟ್ರೆ ಸ್ವಯಂಚಾಲಿತವಾಗಿ ನಿಮ್ಮ ಸಂದೇಶ ನಿಗದಿತ ಸಮಯಕ್ಕೆ ಸೆಂಡ್ ಆಗುತ್ತೆ. ನನಗೆ ಮಧ್ಯರಾತ್ರಿ ಬರ್ತ್ಡೇ ವಿಶ್ ಮಾಡಿಲ್ಲ, ಫ್ರೆಂಡ್ ಬರ್ತ್ಡೇಗೆ ವಿಶ್ ಮಾಡೋಕೆ ಮರೆತೆ ಅಂತೆಲ್ಲ ಮಾತುಗಳನ್ನು ಕೇಳುವ ಬದಲು ಈ ರೀತಿಯ ಆಯ್ಕೆಗಳನ್ನು ಬಳಸಿಕೊಂಡ್ರೆ ಮೆಸೇಜ್ ಕಳಿಸಿಲ್ಲ ಅನ್ನುವ ಕಿರಿಕಿರಿಯಿಂದ ಪಾರಾಗಬಹುದು. ಜೊತೆಗೆ ನೀವು ಕೂಡ ಸಮಯಕ್ಕೆ ಸರಿಯಾಗಿ ವಿಶ್ ಮಾಡಲು ರಾತ್ರಿಯೆಲ್ಲ ಕಾದು ಕುಳಿತುಕೊಳ್ಳುವ ಸಮಸ್ಯೆ ಇರೋದಿಲ್ಲ.